ಏನು ಓದಿಲ್ಲ ನಾನು ಅಂತಂದ್ರು ತಿಂಗಳಿಗೆ 20,000 ಅರ್ನ್ ಮಾಡ್ಬೋದು. ಹೇಗೆ ಅದು? ಮುಂಚೆ ನಾನು ಒಂದು ಕಂಪನಿಯಲ್ಲಿ ಮಾಡ್ತಿದ್ದೆ, ಅದು ಸೆಮಿ ವೈಸ್ ಪ್ರೋಸೆಸ್. ಸೊ ನನಗೆ ಅಲ್ಲಿ ಅಮೌಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಈಗ ಯಾವುದೇ ಒಂದು ಜಾಬಿಗೆ ಹೋಗ್ಬೇಕಂದ್ರೆ ಇದು ಇಲ್ಲ ಅಂದ್ರೆ ನಿನಗೆ ಜಾಬ್ ಮಾಡೋಕೆ ಆಗಲ್ಲ ಅಂದ್ರೆ ಏನದು? ಈ ತರ ಜಾಬ್ಸ್ ಸಿಕ್ಕಾಬಟ್ಟೆ ಇರುತ್ತೆ. ನೀವು ಏನ್ ಡಿಗ್ರಿ ಮಾಡಿದ್ರು ಅವ್ರು ಕರ್ಕೊಂತ, ನೀವು ಇಂಜಿನಿಯರಿಂಗ್ ಮಾಡಿದ್ರು ಸರಿ, ನೀವು BCom ಮಾಡಿದ್ರು ಸರಿ, BSc ಮಾಡಿದ್ರು ಸರಿ. 7 ದಿನಕ್ಕೆ 7,000 ಆಯ್ತು. 7,000ದಲ್ಲಿ 1,100 ರೂಪಾಯಿ ತೆಗೆದ್ಬಿಡು, ನಿನಗೊಂದು 6,000 ತರ ಉಳಿತಾ. 5,000 ಏನು ಇಟ್ಕೋ. 5,000ದಲ್ಲಿ 5,000 ಪೂರ್ತಿ ನಿನ್ಗೆ ಅದು ಪ್ರಾಫಿಟ್. ಅದು ಹೌದು, ನೀನೇನು ಅಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ. ಟೋಟಲ್ ಎಷ್ಟು ಬಂದಿದೆ ಅದರಿಂದ ಯೂಟ್ಯೂಬಿಂದ? ಎಲ್ಲಿಗೋದ್ರು ಅಲ್ಲಿಗೆ ಬರ್ತೀರಾ ಎಲ್ಲರೂ. $100 ಯಾರೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು ಅದು ಒಂದೇ ವಿಡಿಯೋದಲ್ಲೇ ನನಗೆ ಮಾನಿಟೈಸ್ ಆಯ್ತು, ಸಬ್ಸ್ಕ್ರೈಬರ್ಸ್ 1K ಬಂದ್ಬಿಟ್ರು. ಇಂಟರ್ನ್ಯಾಷನಲ್ ಪ್ರೊಸೆಸ್ ಅಲ್ಲಿ ಮಾಡಿದ್ರೆ ಏನಂತಂದ್ರೆ ನಿಮಗೆ 5 days ವರ್ಕ್ ಸಿಗುತ್ತೆ, 2 ದಿನ ವೀಕ್ ಆಫ್ ಸಿಗುತ್ತೆ. ಅಂದ್ರೆ ನೀವು ಕರ್ನಾಟಕದವ್ರು ಅಂತಂದ್ರೆ ಒಂದ್ ಸ್ವಲ್ಪ ಸೇಫ್ ಝೋನ್ ಅಲ್ಲಿ ಇರ್ತೀರಾ. ಪೂರ್ತಿ ನಾನು ಯಾವತ್ತು ಅದಕ್ಕೆ ಇನ್ವೆಸ್ಟ್ ಏನು ಮಾಡಲ್ಲ, ಬ್ಯಾಟ್ರಿಗೂ ಇನ್ವೆಸ್ಟ್ ಮಾಡಲ್ಲ, ಏನು ಮಾಡಲ್ಲ, ತಗೊಂಡ್ ಓಡಿಸೋದಷ್ಟೇ. ವಾರ ಪೂರ್ತಿ ಎಷ್ಟಾರು ಓಡಿಸ್ಕೊಬಹುದು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ನಾನ್ ಸಡನ್ ಆಗಿ ಏನೋ ಒಂದಲ್ಲಿ ಇಲ್ದೇ ಇರೋದೆಲ್ಲ ಹೇಳ್ಬಿಟ್ರೆ ಸೊ ಇವ್ರು ಆಸೆ ಹುಟ್ಟಿಸ್ಕೊಂತಾರೆ, ಸೊ ಈ ತರ ನಾನು ಮಾಡ್ಬೋದು ಅಂತ ಹೇಳಿ. ಸೊ ಅಲ್ಲಿಗೆ ಅವ್ರು ಹೋದಾಗ ಅಲ್ಲಿ ರಿಯಾಲಿಟಿ ಅದ್ ಮ್ಯಾಚ್ ಆಗಿಲ್ಲ ಅಂತಂದ್ರೆ ನನಗ್ ಬೈತಾರೆ. ಬೇರೆ ಭಾಷೆನೇ ಗೊತ್ತಿರಲ್ಲ ಅವ್ನು. ಈ ಏನ್ ಬೇಕು ಬಿಸ್ನೆಸ್, ಈಗ ದುಡ್ಡು ಕೊಡ್ತೀಯ, ನೀನ್ ಪ್ರಾಡಕ್ಟ್ ಕೊಡ್ತೀಯಾ, ನೀನ್ ದುಡ್ಡು ಜಾಬಲ್ಲಿ ಇಟ್ಕೊಂತೀಯ. ಎಲ್ಲ ನಾವು 2-3 ಕೆಲಸ ಮಾಡ್ಲೇಬೇಕಾಗುತ್ತೆ. ಸೊ ಹಂಗಾಗಿ ನಾನು ಚೂಸ್ ಮಾಡ್ಕೊಂಡಿದ್ದು ಫಸ್ಟ್ ಕೆಲಸನೇ ಈ ಕ್ಯಾಮ್ರಾ, ಯೂಟ್ಯೂಬ್. ಏನು ಓದಿಲ್ದವ್ರು ಯಾವ ತರ ಕೆಲಸ ಹುಡುಕ್ತಾರೆ. ಬೆಂಗಳೂರಲ್ಲಿ ಆ ತರ ಆಪರ್ಚುನಿಟಿ ತುಂಬಾ ಇದೆ. ಏನು ಅಂದ್ರೆ ಅವ್ರ ಊರಿಗೆ ಅಮೌಂಟ್ ಕಳಿಸ್ತಾರೆ, ಓಕೆ, ಬಟ್ ಕೆಲವ್ರು ಇಲ್ಲೇ ಬಂದು ಸ್ಟೇ ಆಗಿದ್ದಾರೆ. ಹೌದು, ಬಟ್ ಅವ್ರಿಗೆ ಸಿಕ್ಕಾಬಟ್ಟೆ ಕಾಣಿಸಲಿ. ಏನಂದ್ರೆ ಕನ್ನಡ ಮಾತಾಡಲ್ಲ ಪ್ರಶ್ನೆ ಅಲ್ಲ, ಬಟ್ ನಾವು ಕನ್ನಡದವ್ರು ಅವ್ರಿಗೆ ಮಾತಾಡ್ಸೋದು ರೆಸ್ಪೆಕ್ಟ್ ಮಾಡಲ್ಲ ರಿಟರ್ನ್. ಹೊರಗಡೆ ವೀಕೆಂಡ್ ಬಂತು ಅಂದ್ರೆ ನಾವು ಆಚೆ ಹೋಗ್ತೀವಿ. ಇವಾಗ ಬೆಂಗಳೂರು ಪಾಸ್ ಫಸ್ಟಿಗೆ ಇದ್ದಿದ್ದು 60-70 ರೂಪೀಸ್ ಇತ್ತು, ಇವಾಗ 80 ರೂಪೀಸ್ ಆಗೈತೆ. ಹಾಯ್ ಗಾಯ್ಸ್, ನನ್ನ ಹೆಸರು ದರ್ಶನ್ ಅಂತ. ನಾ ಇವತ್ತು ನಮ್ಮ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ. ಅವನು ಯೂಟ್ಯೂಬರು, ದಾವಣಗೆರೆಯಲ್ಲೇ ಸ್ಟಾರ್ಟ್ ಮಾಡಿದ್ದು. ಅವನೊಂದು ವಂದೇ ಭಾರತ್ ಮತ್ತು ಚೋರ್ ಬಜಾರ್ ತುಂಬ ವೈರಲ್ ಆಯ್ತದು. ಮಿಲಿಯನ್ನು, ಲ್ಯಾಕ್ಸ್ ತುಂಬ ಓಡ್ತು. ಕನ್ನಡ ವಿಜಿಟರ್ ಅಂತ ಯೂಟ್ಯೂಬ್ ಚಾನಲ್ಲು. ಅವನಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ಮತ್ತು ಬೆಂಗಳೂರಲ್ಲಿ ಹೇಗೆ ಕೆಲಸ ಹುಡ್ಕೋದು ಅಂತ ತುಂಬ ಚೆನ್ನಾಗಿ ಗೊತ್ತು. ಅವನಿಗೆ ಬೆಂಗಳೂರಲ್ಲಿರೋದು. ಈಗ ಮೀಟ್ ಮಾಡೋಕ್ಕಂತ ಇಲ್ಲೇ ಬರ್ತೀನಿ ಅಂದಿದ್ದ, ಕಾಯ್ತಾ ಇದ್ದೀನಿ. ಅವನಿಗೆ ಅವನ ಎಕ್ಸ್ಪೀರಿಯನ್ಸ್ನ ತಿಳ್ಕೊಳ್ಳೋಣಂತೆ, ಬನ್ನಿ ತಂದು. ಹಾಯ್ ಬ್ರೋ. ಹಾಯ್, ಬಸವರಾಜ್ ಅಂತ. ಹೆಂಗಿದ್ಯಣ? ಯಾಕಣ ಸಣ್ಣ ಆಗ್ಬಿಟ್ಟಿದ್ಯಾ? ಸಾರಿ ಲೇಟ್ ಮಾಡ್ಬಿಟ್ಟಾ? ಮೈಕ್ ಕೊಡಿ. ಬಸವರಾಜ್ ಅಂತ ಯೂಟ್ಯೂಬರ್. ಹಾಯ್, ಎಲ್ರಿಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಹಿಂಗೆ ಸ್ಟಾರ್ಟ್ ಮಾಡೋದು. ಒಂಥರ ಡಿಫ್ರೆಂಟ್. ಇವು ಹತ್ರ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ತುಂಬಾ ಎಕ್ಸ್ಪೀರಿಯನ್ಸ್ ಅಲ್ಲ, ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಎಕ್ಸ್ಪೀರಿಯನ್ಸ್ ಅಂತಲ್ಲ, 1-2 ವರ್ಷ ನಾನು ಯೂಟ್ಯೂಬ್ ನೋಡಿದ್ದೀನಿ, ಹಾಗೆ ಬೆಂಗಳೂರು ಲೈಫ್ ಕೂಡ ನೋಡಿ. ಯೂಟ್ಯೂಬ್ ಲೈಫ್ ತುಂಬಾ ಚೆನ್ನಾಗೈತಿ ಇವ್ರದ್ದು. ಹಂಗೆ ಇವ್ರು ಹೆಂಗೆ ಪ್ಲಾನ್ ಮಾಡ್ತಾರೆ ಹಂಗಂಗೆ ಹಾರ್ಕೊಂಡು ಹೋತಪ್ಪ. ಎಲ್ಲ ವ್ಯೂಸ್ ನೋಡಿದ್ದಾರೆ. ಮಿಲಿಯನ್, ಲ್ಯಾಕ್, K, 0 ಎಲ್ಲ ವ್ಯೂಸ್ ನೋಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಕೇಳೋಣ, ಮತ್ತೆ ಜಾಬ್ ಹೆಂಗೆ ಹುಡ್ಕೋದು ಅನ್ನೋದು ಗೊತ್ತು. ಬೆಂಗಳೂರಲ್ಲಿದ್ದು ಅದನ್ನು ತಿಳ್ಕೊಂಡಿದ್ದಾರೆ. ಏನು ಓದಿಲ್ಲ ಅಂದ್ರೆ ಏನೋ ಒಂದು ಜಾಬ್ ಮಾಡ್ಬೋದು ಅನ್ನೋದು ಗೊತ್ತಾಗಿದೆ. ಅದು ಆಗಲ್ಲ ನನಗೆ ಹೇಳಿ ತಲೆ ಕೆಡಿಸಿದ್ದಾರೆ. ಇದು ನನಗಾಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲ. ನಾನು ಮಾತಾಡ್ತಿರ್ತೀನಿ ಹಂಗೆ. ನಾನು ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ, ಆಫ್ ದ ಕ್ಯಾಮ್ರಾ ಅಷ್ಟೇ ಸಿಕ್ಕಾಬಟ್ಟೆ ಮಾತಾಡ್ತಿರ್ತೀನಿ. ಏನಕ್ಕೆ ಅಂತಂದ್ರೆ ಅವ್ರ ಲೈಫ್ ಹೆಂಗಿರುತ್ತೆ ಅದನ್ನೇ ಯಾರಾದ್ರೂ ನಮ್ಮೂರಲ್ಲಿ ಬಂದಾಗ ಯಾರಾದ್ರೂ ಕೇಳ್ತಿರ್ತಾರೆ, ಅಲ್ಲಿ ಲೈಫ್ ಸ್ಟೈಲ್ ಯಾವ ತರ, ನಾವು ಬಂದ್ರೆ ಯಾವ ತರ ಇರುತ್ತೆ, ನಾವ್ ಏನ್ ಕೆಲಸ ಮಾಡ್ಬೋದು ಅಂತ ಕೇಳ್ತಿರ್ತಾರೆ. ಸೊ ನಾನು ಅವ್ರಿಗೋಸ್ಕರ ಆಗ್ಲಿ, ಅವ್ರು ಕೇಳ್ದ ನಾನು ಏನು ಹೇಳಕ್ ಬರಲ್ಲ. ಸೊ ನಾನು ಅವ್ರನ್ನ ವಿಚಾರಿಸಿದಾಗ ಅಲ್ಲಿ ವಾಸ್ತವ ಏನಿರುತ್ತೋ, ಸಿಚುವೇಶನ್, ಪ್ರೆಸೆಂಟ್ ಸಿಚುವೇಶನ್ ಏನಿರುತ್ತೋ ಅದನ್ನ ನಾನು ಇವ್ರಿಗೆ ಹೇಳಿದ್ರೆ ಸೊ ಇವ್ರು ಪ್ಲಾನ್ ಮಾಡ್ಕೋಬಹುದು ಮುಂಚೆ. ನಾನು ಏನಾದ್ರು ಅಲ್ಲಿ ಹೋದ್ರೆ ಯಾವ ತರ ಇರುತ್ತೆ ಅಂತ. ನಾನು ಸಡನ್ ಆಗಿ ಏನೋ ಒಂದಲ್ಲಿ ಇಲ್ದೇ ಇರೋದೆಲ್ಲ ಹೇಳ್ಬಿಟ್ರೆ ಸೊ ಇವ್ರು ಆಸೆ ಹುಟ್ಟಿಸ್ಕೊಂತಾರೆ, ಸೊ ಈ ತರ ನಾನು ಮಾಡ್ಬೋದು ಅಂತ ಹೇಳಿ. ಸೊ ಅಲ್ಲಿಗೆ ಅವ್ರು ಹೋದಾಗ ಅಲ್ಲಿ ರಿಯಾಲಿಟಿ ಅದ್ ಮ್ಯಾಚ್ ಆಗಿಲ್ಲ ಅಂತಂದ್ರೆ ನನಗೆ ಬೈತಾರೆ. ಯಾರೇ ಆಗ್ಲಿ ಒಂದ್ ಕೆಲಸ ನಂಬ್ಕೊಂಡ್ರೆ ಲೈಫ್ ಲೀಡ್ ಮಾಡೋದ್ ಕಷ್ಟ. ಅದ್ರಲ್ಲೂ ನಮ್ಮಂತ ಯೂತ್ಸ್ ನಂಬ್ಕೊಳಕ್ ಆಗೋದೇ ಇಲ್ಲ. ನಾವು 2-3 ಕೆಲಸ ಮಾಡ್ಲೇಬೇಕಾಗುತ್ತೆ. ಸೊ ಹಂಗಾಗಿ ನಾನು ಚೂಸ್ ಮಾಡ್ಕೊಂಡಿದ್ದು ಫಸ್ಟ್ ಕೆಲಸನೇ ಈ ಕ್ಯಾಮ್ರಾ, ಯೂಟ್ಯೂಬ್. ನಾನು ಕಾಲೇಜಲ್ಲಿ ಇದ್ದಾಗಿಂದನೂ ನಾನು ಮಾಡ್ತಿದ್ದೆ. ಅದು ನನಗೆ ಸಿಕ್ಕಾಬಟ್ಟೆ ಫೈನಾನ್ಷಿಯಲಿ ಹೆಲ್ಪ್ ಮಾಡೈತೆ. ಎಷ್ಟು ಬಂದಿದೆ ಅಂತ ಅಮೌಂಟ್ ಅನ್ನೋ ಪ್ರಶ್ನೆ ಅಲ್ಲ. ಇವಾಗ ನೋಡಿ, ನಾನು ಕಾಲೇಜಿಗೆ ಹೋಗ್ತಿರ್ತೀನಿ ಅಂತ ಅನ್ಕೋ. ಇವಾಗ ನನ್ನ ಕಾಲೇಜ್ ಫೀಸು ಕೆಲವೊಬ್ರಿಗೆ ಇರ್ತೈತೆ, ನಾನು ಕಾಲೇಜ್ ಫೀಸ್ ನಾನೇ ಕಟ್ಬೇಕು.
ಇಲ್ಲ ನನ್ ಕಾಲೇಜ್ ಫೀಸ್ ಕಟ್ಟದೆ ಹೋದ್ರು ನನ್ನ ಎಕ್ಸ್ಟ್ರಾ ಖರ್ಚನಾದ್ರೂ ನಾನು ನೋಡ್ಕೊಳ್ಳೇಬೇಕು ಅನ್ನೋ ತರ ಇರುತ್ತೆ. ನಾನ್ ನಮ್ಮ ಪೇರೆಂಟ್ಸ್ ದುಡ್ಡು ಖರ್ಚು ಮಾಡಿ ನಾನು ಹೊರಗಡೆ ಮಜಾ ಮಾಡೋ ಅಂಥದ್ದು ಕೆಲವ್ರಿಗೆ ಇರಲ್ಲ. ಹೌದು. ಸೊ ಆ ಕ್ಯಾಟಗರಿ ನಾನು ಇದ್ದೆ. ಸೊ ಹಂಗಾಗಿ ನನಗೆ ಅಮೌಂಟ್ ಮಾಡೋದು ಸಿಕ್ಕಾಪಟ್ಟೆ ನಾನು ಹುಡುಕ್ತಾನು ಇದ್ದೆ. ನಾನು ಇವಾಗಲೂ ಹುಡುಕ್ತಿದ್ದೀನಿ ಹೊಸ ದಾರಿಗಳು. ಅದರಲ್ಲಿ ಸಿಕ್ಕಿದ್ದು ನನಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಕ್ಲೆವರ್ ಇನ್ಫೋ ಅಂತ ಪೇಜ್ ಐತೆ, ಅದು ನಿನಗೆ ಗೊತ್ತು. ಅದರಲ್ಲಿ ಒಂದು 50K ಅದರಲ್ಲಿ ಇದಾರಾ. ಸೊ ನಾ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೆ ಫಸ್ಟಿಗೆ. ಅದಾದ್ಮೇಲೆ ನಾನು ಬಂದಿದ್ದು ಯೂಟ್ಯೂಬಿಗೆ. ನನಗೆ ಅವಾಗ ಯೂಟ್ಯೂಬ್ ಅನಾಲಿಟಿಕ್ಸ್ ಗೊತ್ತಿತ್ತು, ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಅಂತ. ಬಟ್ ಯಾವತ್ತೂ ಓಪನ್ ಅಪ್ ಆಗಿ ಮಾಡ್ಲಿಲ್ಲ. ಬಟ್ ಯಾವ್ದೋ ಒಂದು ವಿಡಿಯೋ ಮಾಡಿದೆ, ಅದು 3-4 ವಿಡಿಯೋದಲ್ಲೇ ಕ್ಲಿಕ್ ಆಗ್ಬಿಡ್ತು. ಯಾವ್ದೋ ಒಂದು ಲ್ಯಾಕ್ ರೀಚ್ ಆಗ್ಬಿಡ್ತು. ಅದು ಒಂದೇ ವಿಡಿಯೋದಲ್ಲೇ ನನಗೆ ಮಾನಿಟೈಸ್ ಆಯ್ತು, ಸಬ್ಸ್ಕ್ರೈಬರ್ಸ್ 1K ಬಂದ್ಬಿಟ್ರು. ಸೊ ನನಗೆ ಅವಾಗ ಕಾನ್ಫಿಡೆನ್ಸ್ ಬಂತು. ಎಷ್ಟು ಸ್ಟಾರ್ಟಿಂಗ್ ಎಷ್ಟು ಬಂತು ಅಮೌಂಟ್? ಒಂದ್ಸಲಿ ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಯೂಟ್ಯೂಬ್ ಇಂದ? ಪೇಮೆಂಟ್ $100. ಯಾರೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ $100 ಬರುತ್ತೆ. ಆ $100 ಫಸ್ಟಿಗೆ ಇದ್ದಿದ್ದು ಇಂಡಿಯನ್ ಕರೆನ್ಸಿ $1ಗೆ 76 ರೂಪೀಸ್ ಇತ್ತು ಅಷ್ಟೇ ಇದ್ದಿದ್ದು ಅವಾಗ. ಇವಾಗ ಜಾಸ್ತಿ ಆಗೈತೆ. ನನಗೊಂದು 7,500 8,000 ಬಂದಿತ್ತು ಅಷ್ಟೇ. ನನಗೆ ನೆನಪಿರೋದು ಅಷ್ಟೇ ಫಸ್ಟ್ ಅಮೌಂಟ್ ಅದೇ. ನಾನು ಯೂಟ್ಯೂಬಿಂದ ಫಸ್ಟ್ ನಾನು ಹಾಕಿದ್ದು ಅಷ್ಟೇನು ವಿಡಿಯೋ ಹಾಕಿರ್ಲಿಲ್ಲ, ಒಂದು 8 ವಿಡಿಯೋ 10 ವಿಡಿಯೋ ಹಾಕಿದ್ದು ಅಷ್ಟೇ. ಬಟ್ ನನಗೆ ಬೋರ್ ಆಗ್ಲಿಲ್ಲ ಬೇಗ. ಬೇರೆಯವ್ರು ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ, ಆ ವಿಡಿಯೋ ಓಡಲ್ಲ ಏನಕ್ಕೆ ಅಂತಂದ್ರೆ ಕಂಟೆಂಟ್ ಏನ್ ಮಾಡ್ತಾರೋ ನಂಗಂತೂ ಗೊತ್ತಿಲ್ಲ. ಬಟ್ ವಿಡಿಯೋಸ್ ಅವ್ರಿಗೆ ವ್ಯೂಸ್ ಕಡಿಮೆ ಬಂದ್ ನಂಬರ್ಸ್ ಕಡಿಮೆ ನೋಡಿದಾಗ ಯಾರಿಗಾಗ್ಲಿ ಬೇಜಾರಾಗಿ ಆಗ್ತದೆ. ಬೇಜಾರಾದಾಗ ಡ್ರಾಪ್ ಮಾಡ್ಬಿಡ್ತಾರೆ ಕೆಲವರು. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ವೇಟ್ ಮಾಡೋಣ, ಒಳ್ಳೆ ಕಂಟೆಂಟ್ ಮಾಡಿ ನೋಡೋಣ ಅಂತ ಎಫರ್ಟ್ ಆಗ್ತಾ ಇರ್ತಾರೆ. ಸೊ ಆ ಮೆಂಟಾಲಿಟಿ ಇರೋರು ಯೂಟ್ಯೂಬ್ ಅಲ್ಲಿ ಉಳಿತಾರೆ. ಆ ತರ ಈಗ ಟೋಟಲ್ ಎಷ್ಟು ಬಂದಿದೆ ಅದರಿಂದ ಯೂಟ್ಯೂಬ್ ಇಂದ? ಎಲ್ಲಿಗೆ ಹೋದ್ರು ಅಲ್ಲಿಗೆ ಬರ್ತೀರಾ ಎಲ್ಲರೂ. 1 lakh ಮೇಲೆ ಬಂದೈತೆ ಅದು. 1 lakh ಈಗ ನಾನು ಮಾಡಿ ಆಲ್ರೆಡಿ 2 ವರ್ಷ ಆಗೈತೆ. ಹೌದು. ಆ 2 ವರ್ಷದಲ್ಲಿ ನಾನು 1 lakh ಮಾಡಿಲ್ಲ ಅಂದ್ರೆ ಯಾರು ನಂಬಲ್ಲ. ಹೌದು. 1.5 ಲಕ್ಷ ಮೇಲೆ ಮಾಡಿದ್ದೀನಿ. ಹೌದಾ? ಮತ್ತು ವಿಡಿಯೋನ ಕಡಿಮೆ ಬಿಟ್ಟಿದ್ದಾರೆ. ಸೊ ಆ ವಿಡಿಯೋನು ಚೆನ್ನಾಗಿ ಕ್ಲಿಕ್ ಆಗೋದು. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಜನಕ್ಕೆ ಏನ್ ಬೇಕೋ ಅದನ್ನ ಕೊಡ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಕಾರ್ ಡ್ರೈವಿಂಗ್ ವಿಡಿಯೋ ಎಲ್ಲರೂ ನೋಡ್ತಾರೆ, ಎಲ್ಲರಿಗೂ ಬೇಕು. ಕ್ಲೀನ್ ಆಗಿ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಂಡು ಪ್ರಾಪರ್ ಸೆಟಪ್ ಮಾಡಿ, ಸ್ಟಾರ್ಟಿಂಗ್ ಏನ್ ಇಂಟ್ರೋ ಏನಿರುತ್ತೆ ಅದು, ಮಧ್ಯದಲ್ಲಿ ಏನ್ ಬರುತ್ತೆ, ನಾವು ಅದನ್ನ ಯಾವ ತರ ಬಿಫೋರ್ ಇನ್ಫಾರ್ಮೇಶನ್ ತಿಳ್ಕೊಂಡು ಹೋಗಿರ್ಬೇಕು ಕಲಿಯೋಕ್ಕಿಂತ ಮುಂಚೆ, ಅದು ಯಾವ ತರ ಇರುತ್ತೆ, ರೂಲ್ಸ್ ಏನು, ಬಟ್ ಬೇಸಿಕ್ ABC, ಆಕ್ಸಿಲೇಟರ್, ಬ್ರೇಕ್ ಮತ್ತೆ ಕ್ಲಚ್ ಅಷ್ಟೇ ನಾನು ನೆನಪಿರೋದು. ಅದನ್ನೆಲ್ಲ ಯಾವ ತರ ಫುಲ್ ಸೆಟಪ್ ಮಾಡಿ ಕಂಪ್ಲೀಟ್ ವಿಡಿಯೋ ಮಾಡಿದೆ. ಅದು ಒಂದ್ ಅಂಕಲ್ ಇದ್ರು ಅಮೀರ್ ಅಂತ, ಅವ್ರ ಹತ್ರ ವಿಡಿಯೋ ಮಾಡಿಸಿದ್ದು. ಕ್ಲೀನ್ ಆಗಿ ರೀಚ್ ಆಯ್ತು ಅದು. ಆ ತರ ವಿಡಿಯೋ ಮಾಡ್ಬೇಕು. ಯಾರೇ ವಿಡಿಯೋ ಮಾಡಿದ್ರು ನಾನು ಅದನ್ನೇ ಸಜೆಸ್ಟ್ ಮಾಡೋದು, ಜನಗಳಿಗೆ ಯೂಸ್ಫುಲ್ ಇರೋಂಥ ನೀಡ್ ಇರುವಂತ ವಿಡಿಯೋ ಕೊಡ್ರಿ, ಯಾವತ್ತೂ ಫೇಲ್ ಆಗಲ್ಲ. ಅದಂತೂ ನಾನು ನೋಡಿದ್ದೀನಿ. ಬಟ್ ನಾನು ವಿಡಿಯೋ ಮಾಡ್ತೀನಿ, ಎಲ್ಲ ವಿಡಿಯೋನು ರೀಚ್ ಆಗುತ್ತೆ ಅಂತ ನಾನು ಹೇಳಲ್ಲ. ಬಟ್ ನಾನು ನನ್ನ ಮನಸ್ಪೂರ್ವಕವಾಗಿ ಮಾಡಿರೋಂಥ ಎಲ್ಲ ವಿಡಿಯೋಗಳು ರೀಚ್ ಆಗೈತೆ. ಚಿಂದಿ ಬಜಾರ್ನೇ ತಗೊಳ್ಳಿ, 33-34 ನಿಮಿಷದ ವಿಡಿಯೋ ಅದು. ನನಗೆ ಭಯನೇ ಇತ್ತು. ಇಷ್ಟು ದಿನ 2 ವರ್ಷದ ಸರ್ವಿಸ್ ಅಲ್ಲೇ ನಾನು ಅಷ್ಟು ನಿಮಿಷದ ವಿಡಿಯೋ ಹಾಕಿಲ್ಲ. ನನಗೆ ಭಯ ಇತ್ತು, ನೋಡ್ತಾರೋ ಇಲ್ಲೋ, ಯಾರು ನೋಡ್ತಾರೋ ಇಲ್ಲೋ ಅಂತ. ನಂಬರ್ ಆಫ್ ಮಿನಿಟ್ಸ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ವಿಡಿಯೋಸ್ ಜಾಸ್ತಿ ಸಜೆಸ್ಟ್ ಮಾಡೋದು ನಿಮ್ಗೆ. ನೀವೇನು ಅನ್ಕೊಂತೀರಾ ಶಾರ್ಟ್ ವಿಡಿಯೋಸ್ ಮಾಡಿದ್ರೆ ಜಾಸ್ತಿ ಯೂತ್ಸ್ ನೋಡ್ತಾರೆ ಅಂತ. ಬಟ್ ಹಂಗಲ್ಲ. ನೀವು ಸರ್ಚ್ ಮಾಡ್ತಾರ ಗೊತ್ತಾ, ಬಟ್ಟೆಗಳ್ದಾಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಮಾರ್ಕೆಟ್ ಬಗ್ಗೆ ಆಗಿರ್ಬೋದು. ಚೋರ್ ಬಜಾರ್ ನೋಡು, ಅದೊಂಥರ ದೇವಸ್ಥಾನ ಇದ್ದಂಗೆ ಯೂಟ್ಯೂಬ್ ಮಾಡೋರಿಗೆ. ಅಲ್ಲೋ ಗಂಟೆ ಹೊಡೆದ್ ಬಂದಂಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀನಿ, ನನ್ನ ಪ್ರಮೋಟ್ ಮಾಡ್ಕೊಡು ಅಂತ ಕೇಳ್ದಂಗೆ. ಅದು ನನಗೆ 1 ಮಿಲಿಯನ್ ರೀಚ್ ಆಯ್ತು. ಅಲ್ಲಿ ತಿಂಗಳಿಗೆ ಎಷ್ಟು ಮಾಡ್ಬೋದು ಅಂತ ಯೂಟ್ಯೂಬ್ ಅಲ್ಲಿ? ತಿಂಗಳಿಗೆ ಒಂದು ಆರಾಮ 10,000 ಮಾಡ್ಬೋದು ಮಿನಿಮಮ್. ಬೇಸಿಕ್ ಯೂಟ್ಯೂಬರ್ ಆಯ್ತು. ಕಷ್ಟಪಟ್ಟು ಯೂಟ್ಯೂಬ್ಗೆ ಅಂತಾನೆ ನಿಲ್ತೀನಪ್ಪ ನಾನು. ಹಂಗ ಯೂಟ್ಯೂಬ್ಗೆ ಅಂತಾನೆ ನಿಲ್ತೀನಿ, ಬೇರೆ ಏನು ಮಾಡಲ್ಲ. ನೀನ್ ನಾಲೆಡ್ಜ್ ಇದೆ, ನಾಲೆಡ್ಜ್ ಇದೆ, ಓದಿದ್ಯಾ, ಎಲ್ಲ ಕ್ವಾಲಿಟಿ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಇನ್ನೊಂದು ಇದು ಇಲ್ಲಿ ಕ್ಯಾಟಗರಿ ಹೇಳ್ತೀನಿ ಕೇಳಿ. ಒಂದು ಮನೆಯಲ್ಲಿ ಫೈನಾನ್ಷಿಯಲಿ ಫುಲ್ ಸ್ಟೆಬಿಲಿಟಿ ಇದ್ರು ಅಂದ್ರೆ ನಿನ್ ಬಿಸ್ನೆಸ್ ಈಗ ಇಳಿತೆ ಗೊತ್ತಾ, ಆ ಬಿಸ್ನೆಸ್ ನ ಇದನ್ನ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ಬೋದು. ನಿಮ್ ಮನೆಯಲ್ಲಿ ಪ್ರಾಬ್ಲಮ್ ಇದೆ, ಒಂದ್ ಸ್ವಲ್ಪ ಲೈಕ್ ರಿಸ್ಕ್ ತಗೊಳಕ್ ರೆಡಿ ಇಲ್ಲ ಗುರು ನಾನು. ನನಗೆ ಯೂಟ್ಯೂಬ್ ಇಂದ ಕಾನ್ಸ್ಟೆಂಟ್ ಯೂಟ್ಯೂಬ್ ಅಮೌಂಟ್ ಬರಲ್ಲ, ನಿಮ್ಗೆ ಹೇಳ್ತೀನಿ ಕೇಳಿ. ಅದು ರಿಯಾಲಿಟಿ ಇದು. ನಿಮಗೆ ಯೂಟ್ಯೂಬ್ ಇಷ್ಟೇ ಕೊಡುತ್ತೆ. ಈ ತಿಂಗಳು ನನಗೆ 75,000 ಬಂದಿತ್ತು ಅಂತ ಅನ್ಕೋ. ನಂದು ಯಾವ್ದೋ ಒಂದು ವಿಡಿಯೋ ವೈರಲ್ ಆಗಿತ್ತು, ಆ ಟೈಮಾಗ 73,000 ಬಂದಿತ್ತು 1 ತಿಂಗಳಲ್ಲಿ. ನೆಕ್ಸ್ಟ್ ಅದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನೆಕ್ಸ್ಟ್ ವಿಡಿಯೋ ಡೌನ್ ಆಗುತ್ತೆ, ಅದು ಗ್ರಾಫ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. CTR ಬರುತ್ತೆ, ಕ್ಲಿಕ್ ಥ್ರೂ ರೇಟ್ ಅಂತ ಹೇಳಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಂಗಾಗಿ ಯೂಟ್ಯೂಬ್ ನಂಬಕ್ ಆಗಲ್ಲ, ಬಟ್ ಪಾರ್ಟ್ ಟೈಮ್ ಆಗಿ ತಗೋಬಹುದು. ಅದನ್ನೇ ನಂಬಕ್ಕಾಗಲ್ಲ. ಬಟ್ ಯಾರು ನಂಬೋದು ಹೇಳ್ತೀನಿ ಕೇಳಿ. ಮನೇಲಿ ಫೈನಾನ್ಷಿಯಲಿ ಬ್ಯಾಕಪ್ ಚೆನ್ನಾಗಿದೆ ಅಂತಂದ್ರೆ ನಂಬೋದು, ಚೆನ್ನಾಗಿದೆ ಮಾಡ್ಬೋದು. ಅಂದ್ರೆ ನೀವು ಕಂಟೆಂಟ್ ಯಾವ ತರ ಕೊಡ್ತೀರಾ, ಕಂಟೆಂಟ್ ಚೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಬ್ರೋ. 100 ವಿಡಿಯೋ ಸಾಕು,
ಯಾರ್ದು ಓಡಿರಲ್ಲ, ಹಾಂ ಗೊತ್ತಿಲ್ಲ ಅವ್ರು ಯಾರು ಕಂಟೆಂಟ್ ತಗೊಂತಾರ ನಂಗಂತೂ ಗೊತ್ತಿಲ್ಲ. ಹಾಂ ಬಟ್ ತಗೊಳ್ಳೋ ಕಂಟೆಂಟ್ ಪ್ರತಿಯೊಂದು 10 ವಿಡಿಯೋಸ್ ಹಾಕಿದ್ರು ಮಿಲಿಯನ್ ರೀಚ್ ಮಾಡ್ಬೋದು ಅಷ್ಟು. ಬಟ್ ತಗೊಳ್ಳೋ ಕಂಟೆಂಟ್ ಚೆನ್ನಾಗಿರ್ಬೇಕು ಅಷ್ಟೇ. ಹಾಂ ಒಂದು ಮಾರ್ನಿಂಗ್ ಮೆಜೆಸ್ಟಿಕ್ ಅಲ್ಲಿ ಡೈಲಿ ಲೈಫ್ ಸ್ಟಾರ್ಟ್ ಆಗೋದೆ 3-4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಅವ್ನು ಟೀನ ಒಂದ್ ಸೆಟ್ ಮಾತ್ರ ತಗೊಂಬರಲ್ಲ, ಟೀನ 2-3 ಸೆಟ್ ತಗೊಂಬರ್ತಾನೆ. ಒಂದ್ ಸೆಟ್ ತಗೊಂಬಂದಿದ್ದು 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಖಾಲಿ ಮಾಡ್ಕೊಂಡಿರ್ತಾನೆ. ಆ ಒಂದ್ ಸೆಟ್ ಅಲ್ಲಿ ಅವನು ಅಮೌಂಟ್ ನ ಮಾಡ್ಕೊಂಡಿರ್ತಾನೆ. ಓಕೆನಾ, ಒಂದು ದಿನದಲ್ಲಿ ಅವ್ನು ಆರಾಮಾಗಿ 2,000-3,000 ಸಾವಿರ ಮಾಡ್ತಾನೆ ಅಂತ ಅನ್ಕೋ. ಒಂದಿನ ಪೂರ್ತಿ ಮಾಡಿದ್ರೆ ಅವನೇ ಒಬ್ಬ ಮಾಡಿದ್ ನಾನು ಕೇಳಿದ್ದು ಅವನಿಗೆ, ಅವನು 2-3 ಸೆಟ್ ಚೇಂಜ್ ಮಾಡ್ತಾನೆ. ಅದನ್ನ ಖಾಲಿ ಆಗುತ್ತೆ ಮತ್ತೆ ತಗೊಂಬರ್ತಾನೆ, ಖಾಲಿ ಆಗುತ್ತೆ ಮತ್ತೆ ತಗೊಂಬರ್ತಾನೆ. ಬಟ್ ಅವನೇ ಮಾಡ್ತಾನೋ ಅಥವಾ ಮಾಡಿಸ್ತಾನೋ ನನ್ಗೆ ಅದೇ ಹೇಳಿಲ್ಲ ಅವನು. ಬಟ್ ಅವ್ನು ಹೇಳಿದ್ದು ಈ ತರ ರಿಪಿಟೇಷನ್ ಮಾಡ್ತೀನಿ, ಖಾಲಿ ಆದಾಗ ತಗೊಂಬರ್ತೀನಿ ಅಂತ ಹೇಳ್ದ. ಸೊ ಅವರು ಟೀ ಕ್ಯಾಟಗರಿ ಅದು. ಬಟ್ ಕಡಲೆ ಬೀಜ ಮಾರೋರ್ ಕ್ಯಾಟಗರಿ ಅವ್ರದ್ದು ಬೇರೆ ಇರುತ್ತೆ. ನೀವು ರೋಡ್ ಸೈಡ್ ಅಲ್ಲಿ ಇಟ್ಟಿರ್ತೀರ ಗೊತ್ತಾ, ರೋಡ್ ಸೈಡ್ ಅಲ್ಲಿ ಪಾಕೆಟ್ ಅಲ್ಲಿ ರೋಲ್ ತರ ಇಟ್ಕೊಂಡ್ಬಿಟ್ಟು ಕೊಡ್ತಾರಲ್ಲ. ಸೊ ಅವ್ರನ್ನೇ ಆಲ್ಮೋಸ್ಟ್ 2,000-3,000 ರೂಪಾಯಿ ಡೈಲಿ ಅರ್ನ್ ಮಾಡ್ತಾರೆ. ಇಂಜಿನಿಯರ್ ಬಿಟ್ಟು ಹೋಗ್ಬೇಕಾಗತ್ತೆ ಈಗ. ಏನೋ ಗೊತ್ತಿಲ್ಲ ಏನ್ ಮಾಡ್ತಾರ ಅವ್ರು. ನಾನು ಕೇಳಿದ್ರೆ ಅವ್ರ ನಾಲೆಡ್ಜ್ 10ನೇ ಕ್ಲಾಸ್ ಅಂತ ಹೇಳ್ತಾರೆ. 10ನೇ ಕ್ಲಾಸ್ ಅವರು ಆಗಿ ಎಜುಕೇಶನ್ ಮ್ಯಾಟ್ರೇ ಆಗಲ್ಲ ಬಿಸ್ನೆಸ್ ಗೆ. ಬಟ್ ಅವ್ರು 2-3 ಸಾವಿರ ಮಾಡ್ತಾರಂತ ಆದ್ರೆ ನಮಗೆ ಅನ್ಸುತ್ತೆ ಸುಮ್ ಮಾಡ್ತಿರೋ ಕೆಲಸ ಬಿಟ್ಬಿಟ್ಟು ಅದನ್ನೇ ಮಾಡ್ಬಿಡೋಣ. ನಾನು ಎಷ್ಟೋ ಸರಿ ಅವ್ರ ಜೊತೆ ತಮಾಷೆ ಮಾಡಿ ಈ ತರನೇ ಮಾತಾಡ್ತಿರ್ತೀನಿ. ಸುಮ್ಮನೆ ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗಲ್ಲ, ಬಿಟ್ಟು ನಿಮ್ ಜೊತೆ ಬಂದ್ಬಿಡ್ತೀನಿ ಅವ್ರು ಹೇಳ್ತಾರೆ. ಬಟ್ ಅವ್ರು ಏನ್ ಹೇಳ್ತಿರ್ತಾರೆ ಅಂದ್ರೆ ನಮ್ ಬಿಸ್ನೆಸ್ ಒಂದೇ ತರ ಇರಲ್ಲಪ್ಪ, ಒಂದ್ ದಿವಸ ಆಗುತ್ತೆ ಒಂದ್ ದಿವಸ ಕಡಿಮೆ ಆಗುತ್ತೆ ಅಂತ. ಅದು ನಿಜ ಕೂಡ ಹೌದು, ಎಲ್ಲ ಬಿಸ್ನೆಸ್ ಅಂದ್ರೆ ಇದ್ದೇ ಇರ್ತದೆ. ಹೌದು, ಅಂದ್ರೆ ಒಂದ್ ದಿವಸ ಜಾಸ್ತಿ ಆಗಿರುತ್ತೆ, ಒಂದ್ ದಿವಸ ಆಗೇ ಇರೋದಿಲ್ಲ. ಅದನ್ನು ನಾವು ಕೇಳ್ಬೇಕು. ಆಗಿರೋ ದಿನ 3,000 ರೂಪಾಯಿ ಮೆಜೆಸ್ಟಿಕ್ ಅಂದ್ರೆ ಹಾಗೆ ಹಾಕತ್ತದು. ಹಾಗೆ ಅವ್ನು ಆವರೇಜ್ ಮಿನಿಮಮ್ ಅಂದ್ರೆ ಅಂಕಲ್ 1,000 ರೂಪಾಯಿ ಅಂತೂ ಮಾಡ್ತಾರೆ. ನಾನು 2-3 ಸಾವಿರ ಹೇಳ್ದೋದಿಲ್ಲ, 1,000 ರೂಪಾಯಿ ಅಂತೂ ಮಿನಿಮಮ್ ಆಗುತ್ತೆ. ಬಟ್ ಇನ್ವೆಸ್ಟ್ಮೆಂಟ್ ತೆಗೆದು ಅಷ್ಟಾಗುತ್ತೆ ನಾನು ಹೇಳಿದ್ದು. ವಿತೌಟ್ ಇನ್ವೆಸ್ಟ್ಮೆಂಟ್ ಅಲ್ಲ, ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅದನ್ನ ತೆಗೆದ್ಬಿಟ್ಟು ನಾನು ಲಾಭ ಹೇಳಿದ್ದು ಅದ್ರಲ್ಲಿ. ಈ ತರ ಬಿಸ್ನೆಸ್ ಸಿಕ್ಕಾಬಟ್ಟೆ ಇದೆ. ಮೆಜೆಸ್ಟಿಕ್ ಸರೌಂಡ್ ಅಲ್ಲೇ ನೀವು ಒಂದ್ ರೌಂಡ್ ಹಾಕೊಂಬನ್ನಿ, ಸಿಕ್ಕಾಬಟ್ಟೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ. ಒಂದ್ ಜಗತ್ತೇ ನೋಡ್ಬೋದು, ಚಿಕ್ಕ ಜಗತ್ತೇ ನೋಡ್ಬೋದು, ಅಷ್ಟು ಬಿಸ್ನೆಸ್ ಮಾಡ್ತಾರೆ. ನಮ್ ಕರ್ನಾಟಕದವ್ರು ಅಲ್ದಾನೆ ಬೇರೆ ಭಾಷೆನೇ ಗೊತ್ತಿರಲ್ಲ ಅವ್ನು. ಈ ಏನ್ ಬೇಕು ಬಿಸ್ನೆಸ್, ಈಗ ದುಡ್ಡು ಕೊಡ್ತೀಯ, ನೀನ್ ಪ್ರಾಡಕ್ಟ್ ಕೊಡ್ತೀಯಾ, ನೀನ್ ದುಡ್ಡು ಜಾಬಲ್ಲಿ ಇಟ್ಕೊಂತೀಯ. ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಅದನ್ನೇ ಅವ್ರು ಅಡ್ವಾಂಟೇಜ್ ತಗೊಂಡಿರೋದು. ನಮ್ ಜನಕ್ಕೆ ಮಾತಾಡಕ್ ಬಂದ್ರು ಕೆಲವ್ರು ಹಿಂಜರಿತಾರೆ. ಹಿಂಜರಿಯೋದೇ ಮೇನ್ ಆಗೋದು. ನನ್ ಕೈಯಲ್ಲಿ ಆಗಲ್ಲ, ನಾನ್ ಮಾಡಿದ್ರೆ ನಮ್ ಜನ ಏನ್ ತಿಳ್ಕೊಂತಾರೆ, ನಾನೇನಾದ್ರೂ ವಿಡಿಯೋ ಮಾಡಿದ್ರೆ ನಮ್ ಜನ ನನ್ನ ಯಾವ ತರ ನೋಡ್ತಾರೆ, ನನ್ನೇನಾದ್ರೂ ಡಿಗ್ರೇಡ್ ಮಾಡ್ಬಿಟ್ರೆ, ಅದನ್ನೆಲ್ಲ ಏನಕ್ಕೆ ಯೋಚನೆ ಮಾಡ್ತೀರಾ? ಫಸ್ಟ್ ಕಾಲ್ ಇಡ್ಬೇಕು ತಾನೆ. ಫಸ್ಟ್ ಕಾಲ್ ಇಟ್ಮೇಲೆ ಆಮೇಲೆ ಬೈದ್ರೆ ಬೈಕೊಳ್ಳಿ, ನಿನ್ ಜೋಬಿ ಕಾಸಾಗುತ್ತಾ, ಸಾಕು ಅಷ್ಟೇ, ಇನ್ನೇನ್ ಬೇಕು. ಬಟ್ ನೆಗೆಟಿವ್ ಆಗಿ ಜನಕ್ಕೆ ಬೇಡಾಗಿದ್ದು, ಜನಕ್ಕೆ ಅಫೆನ್ಸ್ ಆಗೋದು ಏನು ನಾವು ಪ್ರಮೋಟ್ ಮಾಡಬಾರ್ದು. ಜನಕ್ಕೆ ಬೇಕಾಗೋದು ಒಳ್ಳೆ ರೀತಿಯಿಂದ ಪ್ರಮೋಟ್ ಮಾಡ್ಬೇಕು. ನಾನು ಇದನ್ನೇ ತಲೆಯಲ್ಲಿ ಹಿಡ್ಕೊಂಡಿರೋದು, ಸಿದ್ಧಾಂತ ಯೂಸ್ ಮಾಡ್ತಿರೋದು ಯೂಟ್ಯೂಬ್ಗೆ. ಅದು ಕೊನೆ ತನಕ ಹಂಗೆ ಹೇಳು. ನೀ ಹೇಳೋದ್ ನೋಡಿದ್ರೆ ನಾನು ನಂಬೋದೇ ಕಷ್ಟ. ಅದನ್ನ ಮಾಡೋಣ ಅಂತ ವಿಡಿಯೋ ಮಾಡ್ತಿರೋ. ಜಾಬ್ ಈಜಿ ಹುಡುಕ್ಬೋದು ಅಂತೀವಲ್ಲ, ಮತ್ತೆ ಏನು ಓದಿಲ್ಲ ಅಂದ್ರೆ ಏನೋ ಕೆಲಸ ಸಿಗುತ್ತೆ ಆರಾಮಾಗಿ. ಏನು ಓದಿಲ್ಲ ಅಂತಂದ್ರೆ ಅಲ್ಲ, ಬಟ್ ಅಂದ್ರೆ ಏನು ಓದಿಲ್ಲದವ್ರು ಯಾವ ತರ ಕೆಲಸ ಹುಡುಕ್ತಾರೆ. ಬೆಂಗಳೂರಲ್ಲಿ ಆ ಥರ ಆಪರ್ಚುನಿಟಿ ತುಂಬಾ ಇದೆ. ಏನಕ್ಕೆ ಅಂತಂದ್ರೆ ಇವಾಗ ನೋಡು, ಹೊರಗಡೆಯಿಂದ ಬಂದಿರ್ತಾರೆ, ಒಡಿಶಾ, ಬಿಹಾರ್, ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಜನ ಬಂದಿರ್ತಾರೆ. ಅವರೆಲ್ಲ ಆರಾಮಾಗಿ ಬದುಕ್ತಿದ್ದಾರೆ. ಏನು ಓದಿಲ್ಲ ಅಂತವ್ರಿಗೆ ಕೆಲಸ ತಾನೆ. ಇವಾಗ ನೋಡು, ನಾನೇ ಜಾಬ್ ಮಾಡ್ತಿದ್ದೀನಿ. ಇವಾಗ ನಾನು IBM ಅಲ್ಲಿ ಜಾಬ್ ಮಾಡ್ತಿದ್ದೀನಿ. ಓಕೆನಾ, IBM ಬಿಟ್ಬಿಡು ಹೋಗ್ಲಿ. ಮುಂಚೆ ನಾನು ಕಂಪನಿಯಲ್ಲಿ ಮಾಡ್ತಿದ್ದೆ, ಅದು ಸೆಮಿ ವೈಸ್ ಪ್ರೋಸೆಸ್. ಸೊ ನನಗೆ ಅಲ್ಲಿ ಅಮೌಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ಎಷ್ಟೊಂದು 18,000 ಸ್ಯಾಲ್ರಿ ಇತ್ತು ಅಂತ ಇಟ್ಕೋ. ಆ 18,000 ಸ್ಯಾಲ್ರಿ ಅಲ್ಲಿ ನಾವು 6,000 ಆಲ್ಮೋಸ್ಟ್ PGಗೆ ಕೊಟ್ಬಿಡ್ತೀವಿ. ಇನ್ನು ಉಳಿದಿದ್ದು 12,000. ಆ 12,000ದಲ್ಲಿ ನಮಗೆ ಖರ್ಚಿದ್ದೇ ಇರ್ತದೆ. ನಾವು ಹುಡುಗರು ನಮ್ಗೆ ಸಿಕ್ಕಾಬಟ್ಟೆ ಅದು ಇದು ಏನಾದ್ರು ತಿಂತಾ ಇರ್ತೀವಿ, ಏನಾದ್ರು ಮಾಡ್ತಾ ಇರ್ತೀವಿ. ಹೊರಗಡೆ ವೀಕೆಂಡ್ ಬಂತು ಅಂದ್ರೆ ನಾವು ಆಚೆ ಹೋಗ್ತೀವಿ. ಇವಾಗ ಬೆಂಗಳೂರು ಪಾಸ್ ಫಸ್ಟಿಗೆ ಇದ್ದಿದ್ದು 60-70 ರೂಪೀಸ್ ಇತ್ತು, ಇವಾಗ 80 ರೂಪೀಸ್ ಆಗೈತೆ. ನಾವು 80 ರೂಪೀಸ್ ಒಂದಿನ ಪಾಸ್ ಬೇಕೇ ಬೇಕು. ಸೊ ಪಾಸ್ ತಗೊಂಡ್ರೆ ಅಲ್ಲಿ 80 ರೂಪಾಯಿ ಹೋಯ್ತು. ಸೊ ಈ ತರನೇ ಒಂದೊಂದು 4 ವಾರ ಬರ್ತಾವೆ. 4 ವಾರಕ್ಕೆ 3,000 ಅಂತೂ ಮಿನಿಮಮ್ ಹೋಗ್ಬಿಡ್ತದೆ. ನಾನು ಎಷ್ಟೇ ಉಳಿಸ್ತೀನಿ ಅಂದ್ರೂ 3,000 ಹೋಗ್ಬಿಡ್ತದೆ. ಅಲ್ಲಿ ಗುಳಿಯೋದೇ 8-9 ಸಾವಿರ. ಅದ್ರಲ್ಲಿ ಮನೆಗೆ ಏನು ಕೊಡ್ತೀನಿ ಅಲ್ಲ. ಸೊ ಇಂಥವ್ರಿಗೆ ಏನು ಮಾಡ್ಬೇಕಂತ ಹೇಳ್ತೀನಿ ಕೇಳಿ. ನಾನು ಫಸ್ಟಿಗೆ ಇದನ್ನೇ ಮಾಡಿದ್ದು. ಬಟ್ ನಾನು ಅದನ್ನ ಮಾಡಿದ್ದು ನನಗೆ ದುಡ್ಡು ಬೇಕು ಅಂತಲ್ಲ. ಬಟ್ ಅದನ್ನ ಯೂಟ್ಯೂಬಲ್ಲಿ ಕಾಂಟೆಂಟಿಗೋಸ್ಕರ ಸ್ವಿಗ್ಗಿ ಮಾಡುವಾಗ ಒಂದು ಗಾಡಿ ತಗೊಂಡಿದ್ದೆ. ಸ್ವಿಗ್ಗಿ ಟೆಸ್ಟ್ ಮಾಡೋಣ, 24 hours ಇನ್ ಸ್ವಿಗ್ಗಿ, ಬೆಂಗಳೂರಲ್ಲ 24 hours ಆಸ್ ಸ್ವಿಗ್ಗಿ ಬಾಯ್ ಅಂತೇಳಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಅದನ್ನ ಮಾಡುವಾಗ ಒಂದು ಬೈಕ್ ತಗೊಂಡೆ. ಆ ಬೈಕ್ ಎಷ್ಟು ಅಂತ ರೆಂಟ್ ಹೇಳ್ತೀನಿ ಕೇಳು. 1,250 ರೂಪಾಯಿ ಬೈಕ್ ಅದು. 250. ನಾನು ಯೂಟ್ಯೂಬರು, ನಾನು ಪ್ರಮೋಷನ್ ಮಾಡ್ತೀನಿ ಅಂತೇಳಿ
ಇರೋದನ್ನ ಹೇಳ್ಬಿಡ್ತೀನಿ ರಿಯಾಲಿಟಿ. 1100 ರೂಪಾಯಿ ನನಗೆ ಕೊಟ್ಟಿದ್ದವರು ಹಾಂ ಒಂದು ಮಂತಿಗೆ. ಸೊ ಆ ಬೈಕಿಂದು ನೀನೇನು ಪೆಟ್ರೋಲ್ ಹಾಕಂಗಿಲ್ಲ, ಹೌದಾ? ನೀನು ಚಾರ್ಜು ಮಾಡಂಗಿಲ್ಲ. ಹಾಂ ನೀನು ಬೈಕ್ ತಗೊಂಡು ಸುಮ್ಮನೆ ಓಡಿಸು ಹಾಂ ಒಂದು ವಾರ ಪೂರ್ತಿ. ಒಂದು ದಿನದಲ್ಲಿ ನೀನು ಎಷ್ಟಾದ್ರು ಬ್ಯಾಟ್ರಿ ಚೇಂಜ್ ಮಾಡ್ಕೊ, ಹಾಂ ಖಾಲಿ ಆದಾಗ ಬ್ಯಾಟ್ರಿ ಚೇಂಜ್ ಮಾಡ್ಕೊ. ಪಾಯಿಂಟ್ ಇರುತ್ತೆ ಬ್ಯಾಟ್ರಿದು, ಹಾಂ ಅದಕ್ಕೆ ಲೊಕೇಶನ್ ಕೂಡ ಇರುತ್ತೆ. ಹಾಂ ಆ ಲೊಕೇಶನ್ಗೆ ಹೋಗಿ ನೀನು ಬ್ಯಾಟ್ರಿ ಚೇಂಜ್ ಮಾಡ್ಕೊಬೇಕು. ಹಾಂ ಸೊ ಆ ಲೊಕೇಶನಲ್ಲಿ ನಿನಗೆ ಜಾಸ್ತಿ ಆರ್ಡರ್ಸ್ ಬರೋ ಥರ ನೀನು ಸೆಟ್ ಮಾಡ್ಕೊಬೇಕು. ಹಾಂ ಆ ಥರ ಒಂದು ದಿನದಲ್ಲಿ ನಾನು 1100 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೇನೆ ಒಂದು ವಾರಕ್ಕೆ. ಹಾಂ ಆ ಒಂದು ವಾರ ಪೂರ್ತಿ ನಾನು ಯಾವತ್ತು ಅದಕ್ಕೆ ಇನ್ವೆಸ್ಟ್ ಏನು ಮಾಡಲ್ಲ, ಹಾಂ ಬ್ಯಾಟ್ರಿಗೂ ಇನ್ವೆಸ್ಟ್ ಮಾಡಲ್ಲ, ಏನು ಮಾಡಲ್ಲ, ಹಾಂ ತಗೊಂಡು ಓಡಿಸೋದಷ್ಟೇ. ಹಾಂ ವಾರ ಪೂರ್ತಿ ಎಷ್ಟಾರು ಓಡಿಸ್ಕೊಬೋದು. ಓಕೆನಾ? ಹಾಂ. ಇವಾಗ ಹೇಳ್ತೀನಿ, ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಹೇಳ್ತೀನಿ ನೋಡು. 1100 ರೂಪಾಯಿ ನಾನು ಕೊಡ್ತಿದ್ದಿದ್ದು ಇನ್ವೆಸ್ಟ್ಮೆಂಟ್. ಹೌದು. ಸೊ ನಾನು ಒಂದು ದಿನಕ್ಕೆ 1000 ರೂಪಾಯಿ ಮಾಡ್ತಿದ್ದೆ. ಹಾಂ 1000 ಆವ್ರೇಜ್ ಹೆಚ್ಚು ಕಮ್ಮಿ ಆಗೋದು. ಹಾಂ ಒಂದು ವಾರದಲ್ಲಿ ಒಂದು ಆವ್ರೇಜ್ ಒಂದು ದಿನಕ್ಕೆ ಅಂದರೆ 1000 ರೂಪಾಯಿ ಅಂತ ಅನ್ಕೋ. ಹಾಂ 7 ದಿನಕ್ಕೆ 7000 ಆಯಿತು. ಸರ್ ಆಯಿತು. 7000ದಲ್ಲಿ 1100 ರೂಪಾಯಿ ತೆಗೆದ್ಬಿಡು. ಹಾಂ ನಿನಗೊಂದು 6000 ಥರ ಉಳಿತಾ? ಹಾಂ 5000 ಇಟ್ಕೋಬೋದು. ಹಾಂ 5000ದಲ್ಲಿ 5000 ಪೂರ್ತಿ ನಿನಗೆ ಅದು ಪ್ರಾಫಿಟ್. ಅದು ಹೌದು. ನೀನೇನು ಅಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ, ಹೌದು. ಯಾಕಂದ್ರೆ ನೀನು ಪಿ ಜಿಗೆ ಆಲ್ರೆಡಿ ನೀನು ಕೊಟ್ಟಿರ್ತೀಯ. ಹಾಂ 18,000ದಲ್ಲಿ 6,000 ಕೊಟ್ಟಿರ್ತೀಯ. ಈ ರಾತ್ರಿ ನೀನೇನು ಬಂದಿರ್ತೀಯ ಅಲ್ಲಿ ಮನೆಗೆ ಹಾಂ 6 o'clock 7 o'clock ಆದ್ಮೇಲೆ ಅವಾಗ ಸ್ಟಾರ್ಟ್ ಮಾಡ್ಕೊಬೇಕು. ರಾತ್ರಿ ಆರ್ಡರ್ ಸಿಕ್ಕಾಪಟ್ಟೆ ಸಿಗುತ್ತೆ. ಹೌದು. ವೀಕೆಂಡಿಗೆ ಜಾಸ್ತಿ ವೀಕೆಂಡ್ ಓಕೆ, ಬಟ್ ಅಲ್ಲಿ ಬೋನಸ್ ಕೂಡ ಇರುತ್ತೆ. ಇಷ್ಟು ಟಾರ್ಗೆಟ್ ರೀಚ್ ಮಾಡಿದ್ರೆ ಇಷ್ಟು ಮೇಲೆ ಹೋದ್ರೆ ಇಷ್ಟು ಅಮೌಂಟ್ ಎಕ್ಸ್ಟ್ರಾ ಕೊಡ್ತೀವಿ ಅನ್ನೋ ಥರ ಇರುತ್ತೆ. ಹಾಂ ಸೊ ಆ ಥರ ಮಾಡ್ಕೊಂಡ್ರೆ ನಿನಗೆ 7,000 ಬೇಡಪ್ಪ, 5,000ನೇ ಮಾಡು ಒಂದು ವಾರಕ್ಕೆ. ಹಾಂ ಅಲ್ಲಿಗೆ 4 ವಾರಕ್ಕೆ ಎಷ್ಟು ಆಯ್ತು? 5 4 20. ಮತ್ತೆ ಹಾಂ 20,000 ಅಲ್ಲಾಯ್ತು. ನಿನಗಿಲ್ಲ 8,000 ಉಳಿದಿತ್ತು. ಹಾಂ ಅಲ್ಲಿಗೆ 28,000 ಆಯ್ತು. 28,000 ಬೇಡ, 3,000 ನೀನಾದ್ರೂ ಆರಾಮಾಗಿ ತಿನ್ನು ಮಜಾ ಮಾಡು. ಹಾಂ ಇನ್ನು 25,000 ಉಳಿತು ನಿನ್ಗೆ. ಯಾವ್ರೇಜ್ 800ರಿಂದ 1,000 ರೂಪಾಯಿ ಅಂತ ರೀಚ್ ಮಾಡ್ಬೋದು. ನಾನು ಏನು ಓದಿಲ್ಲ ಅಂದ್ರೆ ಇದನ್ನ ಮಾಡ್ಬೋದು. ಇದನ್ನ ನಾನು ಮಾಡಿರೋದಷ್ಟೇ ಅಲ್ಲ, ನಾನು ಯೂಟ್ಯೂಬರ್ ಆಗಿದ್ನಲ್ಲ ಆಲ್ರೆಡಿ. ಸೊ ಹಂಗಾಗಿ ನಾ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಿದ್ದೆ. ಸಿಕ್ಕೋರ್ನ ಎಲ್ಲರನ್ನೂ ಮಾತಾಡ್ತಿದ್ದೆ ನಾನು. ಹಾಂ ನಾನು ಎಲ್ಲ ವಿಡಿಯೋದಲ್ಲೂ ಗೊತ್ತಿಬಿಡೋರು, ಯಾರು ನೋಡ್ತಿರ್ತಾರೆ ಗೊತ್ತಿರ್ತದೆ, ನಾನು ಯಾರು ಬಿಟ್ಟಿರಲ್ಲ. ಯಾರು ನಮ್ಮ ಫ್ರೆಂಡ್ಸ್ ಹೇಳಿದ್ದಾರೆ, ನೋಡಿನಲ್ಲೇ ಏನ್ ಗೊತ್ತಾ ನಾನು ಕನೆಕ್ಟ್ ಆಗಿದ್ದೇನೆ ಗೊತ್ತಾ? ಯಾರು ಸಿಕ್ಕರು ಸುಮ್ಮನೆ ಮಾತಾಡಿಸ್ತೀನಿ. ಅವ್ರು ನನಗೆ ತುಂಬಾ ದಿನದಿಂದ ಪರಿಚಯ ಇರೋ ತರ ಮಾತಾಡ್ಸ್ಬಿಡ್ತೀನಿ. ಸೊ ಅವ್ರು ಅವಾಗ ನನಗೆಲ್ಲ ಹೇಳ್ತಾ ಹೋಗ್ತಾರೆ ಏನೇನು ಎಕ್ಸ್ಪೀರಿಯನ್ಸ್ ಆಗಿತ್ತು. ಇನ್ನೊಂದು ಏನ್ ಹೇಳ್ತಿದ್ರು ಅಂದ್ರೆ, ನೈಟಲ್ಲಿ ಓಡಾಡ್ತಿರುವಾಗ ಮೊಬೈಲ್ ಕಿತ್ಕೊಳ್ಳೋದು, ಹೊಡೆದಾಕೋದು, ನಿಮ್ಮ ಹತ್ರ ಇರೋ ಕ್ಯಾಮ್ರಾ ಆಗಲಿ ಮೊಬೈಲ್ ಆಗಲಿ ಏನೋ ತಗೊಂಡೋಗ್ತಿರ್ತೀರಲ್ಲ, ಅದನ್ನ ಕಿತ್ಕೊಳ್ಳೋದ್ರಲ್ಲಿ ತುಂಬಾ ರಾಬರಿ ಆಗ್ತದೆ ಬೆಂಗಳೂರಲ್ಲಿ. ನಾನು ನೋಡಿದ್ದೀನಿ. ಅದನ್ನ ಬಿಹಾರ್ ಅವರು ಬೇರೆ ಹೊರಗಡೆ ಸ್ಟೇಟ್ ಇರ್ತಾರಲ್ಲ ಅಂಥವ್ರಿಗೆ ಜಾಸ್ತಿ ಮಾಡ್ತಾರೆ, ನಮ್ಗೆ ಜಾಸ್ತಿ ಮಾಡಲ್ಲ. ಕರ್ನಾಟಕದವ್ರು ಅಂತ ಗೊತ್ತಾದ್ರೆ ರಫ್ ಆಗಿರೋದು ಪ್ರಶ್ನೆ ಅಲ್ಲ, ಬಟ್ ಆದ್ರೂ ಇರ್ಬೇಕು, ತಿರುಗಿ ಮಾತಾಡೋ ತರ ಇರ್ಬೇಕು. ಹಂಗಿಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದ್ರೆ ನೀವು ಕರ್ನಾಟಕದವ್ರು ಅಂತಂದ್ರೆ ಒಂದ್ ಸ್ವಲ್ಪ ಸೇಫ್ ಝೋನ್ ಅಲ್ಲಿ ಇರ್ತೀರಾ, ಹಂಗ ಆರ್ಮ್ ಮಾಡಲ್ಲ. ಏನು ಕಿತ್ಕೊಳ್ಳೋದೇನೋ ಒಂದ್ 100-200 ರೂಪಾಯಿ ಕಿತ್ಕೊಂಡ್ ಕಳಿಸ್ಬಿಡ್ತಾರೆ, ಕೊಟ್ರೆ ಬಚಾವ್ ಇಲ್ಲ ಹೊಡೆದ್ ಬೀಳ್ತಾವ್. ನನಗೆ ಹೇಳಿರೋದು ಅವ್ರಿಗೆ ಹೇಳಿರೋದು ನನಗೆ ಅವತ್ತು ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ. ನಾನು ಒಂದು ವಾರ ಅಷ್ಟೇ ಮಾಡಿದ್ದು, ನಂಗೆ ಗೊತ್ತಾಗ. ಬಟ್ ಟೆಸ್ಟ್ ಮಾಡಿದೆ ಮಾತ್ರ, ಆ ವಿಡಿಯೋ ಹಾಕ್ಲಿಲ್ಲ ನಾನು, ಟೆಸ್ಟ್ ಮಾಡಿದೆ ಅಷ್ಟೇ. ಬಟ್ ಈ ತರನು ಅರ್ನ್ ಮಾಡ್ಬೋದು. ನಿಮ್ ಯೂಟ್ಯೂಬ್ ಬಗ್ಗೆ ಹೇಳಿದ್ರಿ. ಈಗ ಬೆಂಗಳೂರಲ್ಲಿ ಜಾಬ್ ಹುಡುಕೋದ್ರ ಬಗ್ಗೆ ಅಂದ್ರೆ, ಈಗ ನಾನು ಇಂಜಿನಿಯರ್ ಮಾಡೀನಿ, ಈಗ ಎಜುಕೇಟೆಡ್ ಡಿಗ್ರಿ ಮುಗಿಸಿರ್ತಾರ, ಅವ್ರೇ ಹುಡುಕ್ಬೇಕು ಅಂದ್ರೆ ಇಂಜಿನಿಯರಿಂಗ್ ಮಾತ್ರನಾ ಅಥವಾ ಎಲ್ಲ ಏನಾರು ಡಿಗ್ರಿ ಆಗಿರ್ಬೋದು? ಏನಾರ ಆಗಿರ್ಬೋದಾ? ಇವಾಗ ಒಬ್ರು ಒಂದ್ ಕ್ಯಾಟಗರಿ ಯಾವ ತರ ಇರುತ್ತಂದ್ರೆ, ನಾನು ಓದಿರೋದ್ರ ಮೇಲೆ ನಾನು ಮಾಡ್ಬೇಕಂತ ಒಬ್ರು ಇರ್ತಾರೆ. ಹೌದು. ಇನ್ ಕೆಲವೊಬ್ರು ಯಾವ ರೇಂಜಿಗೆ ಬಂದು ಯಾವ ಸಿಟಿಗೆ ಬಂದಿರ್ತಾರೆ ಅಂತಂದ್ರೆ, ನಾನು ಏನಾದ್ರು ಮಾಡ್ಲಿ ಒಟ್ಟಿಗೆ ಒಂದಿಷ್ಟು ಅರ್ನ್ ಮಾಡ್ಬೇಕು, ನಾನು ಓದಿರೋದ್ರ ಮೇಲೆ ಮಾಡ್ಬೇಕು ಅಂತೇನಿಲ್ಲ, ಯಾವ ಕೆಲಸ ಸಿಕ್ಕರು ಮಾಡ್ತೀನಿ ಬ್ರೋ ಅನ್ನೋ ಮೈಂಡ್ ಸೆಟ್ ಅವ್ರು ಇರ್ತಾರೆ. ಸೊ ಫಸ್ಟ್ ನಾನು ಅವ್ರದ್ದು ಹೇಳ್ಬಿಡ್ತೀನಿ. ಫಸ್ಟ್ ನೀವು ಬೆಂಗಳೂರಿಗೆ ಹೋದ್ರೆ ಸಿಕ್ಕಾಬಟ್ಟೆ ನಿಮಗೆ ಜಾಬ್ ಸಿಗೋದು ವಾಯ್ಸು ನಾನ್ ವಾಯ್ಸು ಆ ಥರ ಜಾಬ್ಗಳು. ಬಟ್ ಇದನ್ನ ಕಾಲ್ ಸೆಂಟರ್ ಜಾಬ್ಸ್ ಅಂತ ಕರೀತಾರೆ. ನಿಮ್ಗೆ ಇದನ್ನ ಏನಾರು ಮಾಡ್ತೀರಾ ಅಂತಾದ್ರೆ ಯಾವ್ದಾರು ಹಂಗೆ ಕರೆಯೋದು, ನೀವು ಕಾಲ್ ಸೆಂಟ್ರಲ್ಲಿ ಜಾಬ್ ಮಾಡ್ತೀರಾ ಅಂತ. ಬಟ್ ರಿಯಾಲಿಟಿ ಏನಂದ್ರೆ, ಇದು ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೋಸೆಸ್ ಕೂಡ ಇದೆ, ಇಂಟರ್ನ್ಯಾಷನಲ್ ಪ್ರೋಸೆಸ್ ಕೂಡ ಇದೆ, ನಮ್ಮ ನ್ಯಾಷನಲ್ ಪ್ರೋಸೆಸ್ ಕೂಡ ಇದೆ. ಇಂಟರ್ನ್ಯಾಷನಲ್ ಪ್ರೋಸೆಸ್ ಅಲ್ಲಿ ಮಾಡಿದ್ರೆ ಏನಂತಂದ್ರೆ, ನಿಮಗೆ 5 days ವರ್ಕ್ ಸಿಗುತ್ತೆ, 2 ದಿನ ವೀಕ್ ಆಫ್ ಸಿಗುತ್ತೆ. ನಮ್ಮ ನ್ಯಾಷನಲ್ ಡೇಸ್ ಇನ್ ನಮ್ದು ಇಂಡಿಯನ್ ಇದಕ್ಕೆ ಮಾಡಿದ್ರೆ, ಇಂಡಿಯನ್ ಕಂಪನೀಸ್ಗಳಿಗೆ ಮಾಡಿದ್ರೆ ನಿಮಗೆ 6 days ವರ್ಕ್ ಇರುತ್ತೆ, 1 day ಮಾತ್ರ ವೀಕ್ ಆಫ್ ಇರುತ್ತೆ. ಸೊ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಕಂಪ್ನಿಗಳಿಂದ ನೋಡ್ಕೊಳ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ 5 days ವರ್ಕು, ಸ್ಯಾಲ್ರಿ ಕೂಡ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸ್ವಲ್ಪ ಇಂಗ್ಲಿಷ್ ಕಮ್ಯುನಿಕೇಶನ್ ಚೆನ್ನಾಗಿ ಬೇಕಾಗ್ತದೆ. ಮತ್ತೆ ಈಸಿ ಇರುತ್ತಲ್ಲ ಜಾಬ್, ಏನು ಮೈಕೈ ನೋವು ಇಲ್ಲ ಏನಿರಲ್ಲ, ಸುಮ್ಮನೆ ಕುತ್ಕೊಂಡ್ಬಿಟ್ಟು ಮಾತಾಡೋದು. ಬಟ್ ನಾನ್ ವಾಯ್ಸ್ ತಗೊಂಡ್ರೆ ಇನ್ನೂ ಆರಾಮ್. ಸಿಸ್ಟಮ್ಗೂ ನಿಮ್ಗೂ ಅಷ್ಟೇ ಕನೆಕ್ಷನ್. ನಿಮ್ಗೊಂದು ನಾಲೆಡ್ಜ್ ಹೇಳ್ಕೊಟ್ಟಿರ್ತಾರೆ, ಈ ಕಸ್ಟಮರ್ ಕ್ವೆರಿನ ಈ ತರ ಸಾಲ್ವ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಸೊ ನೀವು ಆ ಕಸ್ಟಮರ್ಗೆ ಏನೇ ಆ ಪ್ರೋಸೆಸ್ ಬಗ್ಗೆ ಡೌಟ್ ಬಂದ್ರು ನಿಮ್ಮ ಹತ್ರ ಬರ್ತಾನೆ,
ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಹಾಂ ಅವ್ನು ಏನೇ ಕ್ವೇರಿ ಕೇಳಿದ್ರು ನೀವು ಸಾಲ್ವ್ ಮಾಡ್ತಾರೆ, ನಿಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಹಾಂ ಸೊ ಅವ್ನು ಕ್ವೇರಿ ಸಾಲ್ವ್ ಮಾಡಿದ್ರೆ ಮುಗ್ದೋಯ್ತು, ನಿಮ್ಮ ಕೆಲಸ ಏನಿಲ್ಲ ಹಾಂ ಅಷ್ಟೇ. ಈ ಥರ ಜಾಬ್ಸ್ ಸಿಕ್ಕಾಬಟ್ಟೆ ಇರುತ್ತೆ. ನೀವು ಏನು ಡಿಗ್ರಿ ಮಾಡಿದ್ರು ಅವ್ರು ಕರ್ಕೊಂತ, ನೀವು ಇಂಜಿನಿಯರಿಂಗ್ ಮಾಡಿದ್ರು ಸರಿ, ನೀವು BCom ಮಾಡಿದ್ರು ಸರಿ, BSc ಮಾಡಿದ್ರು ಸರಿ, BCom ಮಾಡಿ ಏನು ಮಾಡಿದ್ರು ಈ ಥರ ಜಾಬ್ ಅಂತೂ ಸಿಕ್ಕಾಬಟ್ಟೆ ಇದೆ. 20,000ಗಂತೂ ದೋಖ ಇಲ್ಲ. ಈ ಥರ ಜಾಬ್ ಸಿಕ್ಕಾಬಟ್ಟೆ ಬೆಂಗಳೂರಲ್ಲಿ ಐತೆ. ಹಾಂ ಈಗ ಬಟ್ ಇವಾಗ ನಾನು ಓದಿರೋ ಕೆಲಸನೇ ನನಗೆ ಬೇಕು. ಹಾಂ ಸೊ ನೀವು ಫಸ್ಟ್ ಬೆಂಗಳೂರಿಗೆ ಬಂದ್ರೆ ಈ ತರ ನನಗೆ ಯಾರು ಸಜೆಸ್ಟ್ ಮಾಡೋರಿಲ್ಲ, ನನಗೆ ಯಾರು ರೆಫರ್ ಮಾಡೋರಿಲ್ಲ, ನಮ್ಮ ರಿಲೇಟಿವ್ಸ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ ಈ ತರ ಜಾಬಿಗೆ ಬಂದು ಫಸ್ಟ್ ನೀವು ಸೇರ್ಕೊಂಡಿರ್ಬೇಕು. ಓಕೆನಾ? ಫಸ್ಟ್ ನೀವು ಬಂದು ಸೇರ್ಕೊಂಡಿರ್ತೀಯ, ಆ ಜಾಬಲ್ಲೇ ಇದ್ಕೊಂಡು ಬೇರೆ ಕಡೆ ಅಪ್ಲೈ ಮಾಡ್ತಾ ಇರಬೇಕು. Naukri.com ಐತೆ, ಜಾಬ್ಲಿ ಐತೆ, ಮತ್ತೆ ಲಿಂಕ್ಡ್ಇನ್ ಐತೆ, ಈ ತರ ಎಲ್ಲ ವೆಬ್ಸೈಟ್ಸ್ ಇದಾವೆ. ಕೆಳಗಡೆ ಬೇಕಾದ್ರೆ ನಾನು ಲಿಂಕ್ಸ್ ಎಲ್ಲ ಕೊಡ್ತೀನಿ, ಅದಷ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕು. ಅವ್ರಿಗೆ ಯಾವ್ದು ಬೇಕೋ ಚೂಸ್ ಮಾಡ್ಕೊಂತಾರೆ. ಸೊ ಆ ತರ ನೀವು ಅಪ್ಲೈ ಮಾಡ್ತಾ ಇರ್ಬೇಕು. ಒಂದು ಇನ್ನೊಂದು, ಹೊರಗಡೆ ಎಲ್ಲ ಓಡಾಡ್ತಿರ್ತೀಯ ಗೊತ್ತಾ, ಮಾತಾಡಿಸ್ತಾ ಇರ್ಬೇಕು. ಬ್ರೋ ನೀವೆಲ್ಲ ವರ್ಕ್ ಮಾಡೋದು ಏನಂತ ಕೇಳ್ತಾ ಇರ್ಬೇಕು. ಸೊ ಅವ್ರು ಹೇಳ್ತಾರೆ, ನಿಮ್ಗೆ ಯಾರು ಇಲ್ಲ ಅಂತ ಹೇಳಲ್ಲ, ನೀವು ಯಾರೇ ಜಾಬ್ ಕೇಳಿದ್ರು ಅವ್ರ ಸ್ಯಾಲ್ರಿ ಮಾತ್ರ ಕೇಳ್ಬಿಡ್ರಿ ಅಷ್ಟೇ. ಏನ್ ವರ್ಕ್ ಮಾಡ್ತೀರಾ ಅಂತ ಕೇಳಿ, ಸ್ಯಾಲ್ರಿ ಇಂಪಾರ್ಟೆಂಟ್ ಅಲ್ಲ ಬ್ರೋ. ಫಸ್ಟ್ ಬೆಂಗಳೂರಿಗೆ ಹೋದ್ರೆ ನೀವು ಎಕ್ಸ್ಪೀರಿಯನ್ಸ್ ತಿಳ್ಕೊಬೇಕು, ಜನರ ಅನುಭವನ ಕೇಳ್ಬೇಕು. ಓಕೆನಾ? ಫಸ್ಟ್ ನೀವು ಸ್ಯಾಲ್ರಿ ಕಾನ್ಸಂಟ್ರೇಟ್ ಮಾಡಿದ್ರೆ ಅವ್ರಿಗೆ ಹೇಳಕ್ಕೆ ಇಂಟ್ರೆಸ್ಟ್ ಬರಲ್ಲ. ಇವನೇನು ಬರೇ ಸ್ಯಾಲ್ರಿನ ಕಾನ್ಸಂಟ್ರೇಟ್ ಮಾಡ್ತಾನಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಹಂಗಾಗಿ ಸ್ಯಾಲ್ರಿ ಕಾನ್ಸಂಟ್ರೇಟ್ ಮಾಡಬೇಡ್ರಿ, ಅವ್ರ ವರ್ಕ್ ಏನಿರುತ್ತೆ ಅಂತ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಕೇಳ್ರಿ, ಅವ್ರು ಹೇಳ್ತಾರೆ. ಸೊ ಆ ಥರ ಕನೆಕ್ಟಿವಿಟಿ ಬೆಳೆಸ್ಕೋಬೋದು. ಅವರೇ ರೆಫರ್ ಮಾಡ್ಬಿಡ್ಬೋದು ಒಂದ್ಸಲ. ಹುಡುಗ ಚೆನ್ನಾಗಿದ್ದಾನೆ, ಚೆನ್ನಾಗಿ ನಾಲೆಡ್ಜಬಲ್ ಇದ್ದಾನೆ ಅಂತಂದ್ರೆ ಅವರೇ ರೆಫರ್ ಮಾಡಿಬಿಡ್ತಾರೆ. ಬ್ರೋ ನಿಮ್ದು ಐಡಿಯಾ ಕೊಡಿ, ಇಲ್ಲಾಂದ್ರೆ ನಿಮ್ದು Gmail ಕೊಡಿ, ನಾನೇ ರೆಫರ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಆ ಥರನೂ ಆಗೋ ಚಾನ್ಸಸ್ಗಳು ಇರುತ್ತೆ. ನಿಮ್ಮ ಲಕ್ ಮೇಲೆ ಡಿಪೆಂಡ್ ಅದು. ಸೊ ಅವ್ರ ಹತ್ರ ನೀವು ಕನೆಕ್ಟಿವಿಟಿ ಬೆಳೆಸ್ಬೇಕು. ಆ ಥರ ನೀವು ನಿಮ್ಮ ಓದಿರೋದ್ರ ಮೇಲೆ ನೀವು ಹೋಗ್ಬೋದು. ನೀವೇ ಕಂಪನಿ ಹತ್ರ ಹೋಗ್ತೀರಾ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಕಂಪ್ನಿ ಹತ್ರ ಹೋದಾಗ ನೀವು ಹೇಳ್ತೀನಿ ಕೇಳಿ. ಅವ್ರು ಏನಂತಾರಂದ್ರೆ, ನೀವು ಕಂಪನಿ, ನಮ್ಮ ಅಫಿಷಿಯಲ್ ಕಂಪನಿ ವೆಬ್ಸೈಟ್ ಇದೆ, ಕರಿಯರ್ಸ್ ಇದೆ, ಅಲ್ಲಿಗೆ ಹೋಗಿ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ಡೈರೆಕ್ಟ್ ಇಂಟರ್ವ್ಯೂ ತಗೊಳ್ಳಲ್ಲ ಅಂತೇಳಿ ವಾಪಸ್ ಕಳಿಸ್ಬಿಡ್ತಾರೆ. ಎಷ್ಟೋ ಜನಕ್ಕೆ ಆಗೋದೇ ಇದು. ಕಂಪ್ನಿ ಹತ್ರ ಹೋಗ್ತಾರೆ, ನಮ್ಮ ಕಂಪ್ನಿ ಅಪ್ಲೈ ಮಾಡ್ರಿ ಅಂತ ಕೇಳ್ತಾರೆ, ಅಲ್ಲಿ ಡೈರೆಕ್ಟಾಗಿ ಇಂಟರ್ವ್ಯೂ ಕೊಡಲ್ಲ. ಸೊ ಆ ಥರ ಜಾಸ್ತಿ ಆಗುತ್ತೆ. ಬಟ್ ಈ ಥರ ಮಾಡೋದ್ರಿಂದ ನಿಮಗೆ ಜಾಬ್ ಸಿಗುತ್ತೆ. ಈಗ ಯಾವುದೇ ಒಂದು ಜಾಬಿಗೆ ಹೋಗ್ಬೇಕಂದ್ರೆ ಇದು ಇಲ್ಲ ಅಂದ್ರೆ ನಿನಗೆ ಜಾಬ್ ಮಾಡೋಕ್ಕೆ ಆಗಲ್ಲ ಅಂದ್ರೆ ಏನದು? ಕಮ್ಯುನಿಕೇಶನ್ ಬೇಕೇ ಬೇಕು. ಫಸ್ಟ್ ಅವ್ರನ್ನ ಕೂಲ್ ಡೌನ್ ಮಾಡಿ ನೀವು ಇನ್ಫಾರ್ಮೇಶನ್ ಕೊಟ್ಟು ಅವ್ರನ್ನ ಸಮಾಧಾನ ಮಾಡ್ಬೇಕಾಗಿರುತ್ತೆ. ನೀನು ಫಸ್ಟ್ರೇಟೆಡ್ ಆಗಿ ಅವನು ಫಸ್ಟ್ರೇಟೆಡ್ ಆದರೆ ಜಗಳನೇ ಆಗ್ಬಿಡ್ತದೆ. ಹೌದು. ಸೊ ಹಂಗಾಗಿ ಫಸ್ಟ್ ಅವ್ರನ್ನ ಕಾಮ್ ಡೌನ್ ಮಾಡಿ ಆಮೇಲೆ ನೀವು ಅವ್ರ ಕ್ವೇರಿನ ಕ್ಲಿಯರ್ ಮಾಡ್ಬೇಕಾಗ್ತದೆ. ಸೊ ಕಮ್ಯುನಿಕೇಶನ್ ಭಾಳ ಇಂಪಾರ್ಟೆಂಟ್ ಅದು. ಈಗ ನೀವು ಮಾಡ್ತಿರೋ ಕಂಪ್ನಿ? ಇವಾಗ ನಾನು ಪ್ರೆಸೆಂಟ್ IBM ಅಲ್ಲಿ ಇದ್ದೀನಿ. IBM ಹೆಂಗೆ ಸೆಲೆಕ್ಟ್ ಆಗ್ತೀನಿ? ನಾನು ಈ ಥರ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದೆ ಗೊತ್ತಾ ಶಿಕ್ಷಕವ್ರ ಹತ್ರ. ನಾನು IBM ಜಾಬ್ ಇರೋರ ಹತ್ರ ನಾನು ಮಾತಾಡ್ತಿರುವಾಗ ನಾನು ಡಿಲೈಟ್ ಹತ್ರ ಕೇಳಿದ್ದೆ ಫಸ್ಟು. ಡೆಲೈಟ್ ನನ್ನ ಫ್ರೆಂಡ್ ಇನ್ನೊಬ್ಬ ಡೆಲೈಟ್ ಅಲ್ಲಿ ಇದ್ದ. ಆ ಡೆಲೈಟ್ ಅಲ್ಲಿ ಕೇಳಿದಾಗ ಅವನು ಮಾಡ್ತೀನಿ ಅಂತ ಹೇಳ್ದ. ಬಟ್ ಅವ್ನು ಮಾಡ್ದ, ನಾನು ಅದು ಬಿಟ್ಬಿಟ್ಟೆ, ನಾನು ಮಾಡಕ್ ಹೋಗ್ಲಿಲ್ಲ ಅದು. ಬಟ್ ಆಮೇಲೆ IBM ಚಾನ್ಸ್ ಸಿಕ್ತು. ಸೊ IBM ಅಲ್ಲಿ ಇಂಟರ್ವ್ಯೂ ಕೊಟ್ಟೆ. ಟಫೆಸ್ಟ್ ಇಂಟರ್ವ್ಯೂ ಅಂತ ಹಂಗೇನಿಲ್ಲ, ನಾವು ಅನ್ಕೊಳ್ಳೋದ್ರ ಮೇಲೆ. ಬ್ರೋ ಇಲ್ಲಿ ಹೇಳ್ತೀನಿ ಕೇಳು ಬ್ರೋ, ಟೈಮಿಂಗ್ ಅಷ್ಟೇ. ಅವ್ರ ರಿಕ್ವೈರ್ಮೆಂಟ್ ಇದ್ದಾಗ ನೀನ್ ಅವಾಗ ಅಪ್ಲೈ ಮಾಡಿದಾಗ ಆ ಟೈಮ್ ಏನಾದ್ರು ಮ್ಯಾಚ್ ಆಯ್ತು ಅಂದ್ರೆ ನೀನ್ ಎಂತ ಕಂಪನಿಗಾದ್ರೂ ಸೆಲೆಕ್ಟ್ ಆಗ್ತೀಯ. ನೀನ್ ಒಂದ್ ನಕಲಿ ಕಂಪ್ನಿಗೆ ಹೋಗಿರ್ತೀಯ, ನಿನ್ ಟೈಮ್ ಚೆನ್ನಾಗಿಲ್ಲ, ಅವ್ರಿಗೆ ಆಲ್ರೆಡಿ ಅಲ್ಲಿ ತುಂಬಾ ಜನ ಅಪ್ಲಿಕೇಶನ್ ಇದಾರೆ. ನೀನ್ ಆ ಟೈಮಾಗ ಹೋಗಿದ್ದಂದ್ರೆ ನೀನ್ ಎಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ತೋರಿಸಿದ್ರು ಅವನಲ್ಲಿ ನೀನ್ ಬಿಟ್ಟೇ ಬಿಡ್ತಾನೆ. ಯೂಟ್ಯೂಬಿಂದ ಅದೇ ಕಾಂಟೆಂಟ್ ಚೆನ್ನಾಗಿ ಮಾಡ್ತಿದ್ದೀನಿ. ಪ್ರಾಕ್ಟಿಕಲ್ ರಾಜು ಅಂತ ಒಂದು ಚಾನಲ್ ಇದೆ, ಅದನ್ನ ಕೂಡ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ರಾಕ್ಟಿಕಲ್ ಆಗಿ ಏನ್ ನಡೀತಿದೆ ವಾಸ್ತವ ಅದನ್ನ ತಿಳಿಸ್ತಾ ಅದ್ರ ಕಾಂಟೆಂಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಜಸ್ಟ್ ವಿಸಿಟಿಂಗ್ ಈ ಚಾನಲ್ ಬಿಟ್ಬಿಟ್ಟು ಪ್ರಾಕ್ಟಿಕಲ್ ವಾಸ್ತವ ಬಗ್ಗೆ ಮಾತಾಡೋಣ ಆ ಚಾನಲಲ್ಲಿ ಅಂತ ಅನ್ಕೊಂಡಿದ್ದೀನಿ. ನೋಡ್ಬೇಕು ಯಾವ ಥರ ಆಗುತ್ತೆ ಅಂತ. ಅದು ಕೂಡ ಚೆನ್ನಾಗಿ ಓಡೈತೆ. ಅಲ್ಲಿ ಹಾಕಿರೋದೇ 4-5 ವಿಡಿಯೋಸ್. ಮಾನಿಟೈಸ್ ಆಗೈತಲ್ಲ, 2 ಚಾನಲ್ ಮಾನಿಟೈಸ್. ಅದನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಬೇಡ ಏನು ಬೇಡ ಬ್ರೋ, ಇವನ್ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ. ಬೇಡಪ್ಪ, ನಾನು ಹೇಳಲ್ಲ ಬ್ರೋ ಅದನ್ನ. ನಾನು ಯಾವತ್ತೂ ಹೇಳಿಲ್ಲ ಅದನ್ನ. ಹೇಳ್ಬಿಡ್ತೀನಿ ಕೇಳದ್ರದ್ದು. ಸಬ್ಸ್ಕ್ರೈಬರ್ಸ್ ಇಂದ ಯಾವತ್ತೂ ದುಡ್ಡು ಬರಲ್ಲ. ಸೊ ನಾನು ಅದಕ್ಕೆ ಯಾವ ವಿಡಿಯೋದಲ್ಲಿ ಹೇಳಲ್ಲ. ಇಷ್ಟೋ ತನಕ ನನ್ಗನ್ಸಿದ್ದನ್ನ ನಾನು ಹೇಳಿದ್ದೀನಿ. ನೀವ್ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರೋರು ಇದ್ರೆ, ನಾನು ಹೇಳಿದ್ದಲ್ಲಿ ಏನಾದ್ರೂ ತಪ್ಪಾಗಿದ್ರೆ ನನ್ನನ್ನು ದಯವಿಟ್ಟು ಸಮಸ್ಬಿಡಿ. ನನಗೆ ಅನ್ಸಿದ್ದನ್ನ ನಾನು ಹೇಳಿದ್ದೀನಿ ಅಷ್ಟೇ. ಇವ್ರ ಎಕ್ಸ್ಪೀರಿಯನ್ಸ್ ಇವ್ರು ಹೇಳಿದ್ರು, ನಾನು ಹೇಳಿದ್ದೀನಿ. ನಿಮಗೆ ಅನ್ಸಿದ್ದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.